ಸ್ನೇಹಿತರೆ, ಇದು ಇಬ್ಬರು ಹುಡುಗಿಯರ ಕಥೆ. ಅವರು ಒಂದು ವಿಚಿತ್ರವಾದ ಮನೆಗೆ ತಪಾಸಣೆಗಾಗಿ ಹೋಗುತ್ತಾರೆ. ಆದರೆ ಅಲ್ಲಿ ಅವರೊಂದಿಗೆ ಏನಾಗುತ್ತದೆಂದರೆ ಅವರು ತಮ್ಮ ಕೆಟ್ಟ ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಹಾಗಾದರೆ ಅವರೊಂದಿಗೆ ಏನಾಯಿತು ಎಂದು ತಿಳಿಯೋಣ. ಕಥೆ ಶುರುವಾಗುವುದು ಒಬ್ಬ ಮನುಷ್ಯನಿಂದ. ಅವನು ವಿದ್ಯುತ್ ಕಂಬಗಳ ಮೇಲೆ ನಂಬರ್ ಬರೆಯುತ್ತಿರುತ್ತಾನೆ. ಇದ್ದಕ್ಕಿದ್ದಂತೆ ಅವನಿಗೆ ಬಾಯಾರಿಕೆಯಾಗುತ್ತದೆ. ಆದರೆ ಅವನ ಬಳಿ ಇದ್ದ ನೀರು ಖಾಲಿಯಾಗಿರುತ್ತದೆ. ಆದ್ದರಿಂದ ಅವನು ನೀರು ಕೇಳಲು ಹತ್ತಿರದ ಮನೆಯೊಂದಕ್ಕೆ ಹೋಗುತ್ತಾನೆ. ಮನೆಯ ಹೊರಗೆ ಒಂದು ಹಸು ಕಟ್ಟಲ್ಪಟ್ಟಿರುತ್ತದೆ. ಅವನು ಬಾಗಿಲು ತಟ್ಟುತ್ತಾನೆ ಮತ್ತು ಯಾರಾದರೂ ಹೊರಗೆ ಬರುವುದಕ್ಕಾಗಿ ಕಾಯುತ್ತಾನೆ. ಅಷ್ಟರಲ್ಲಿ ಮನೆಯೊಳಗಿಂದ ಒಂದು ಹುಡುಗಿಯ ಕಿರುಚಾಟದ ಧ್ವನಿ ಕೇಳಿಸುತ್ತದೆ. ಅದೇ ಸಮಯದಲ್ಲಿ ನಾವು ಒಬ್ಬ ಮಹಿಳೆಯನ್ನು ಗೇಟಿನ ಕಡೆಗೆ ಹೋಗುತ್ತಿರುವುದನ್ನು ನೋಡುತ್ತೇವೆ. ನಂತರ ದೃಶ್ಯ ಕಟ್ ಆಗುತ್ತದೆ ಮತ್ತು ಅನುಜಾ ರಾವ್ ಎಂಬ ಹುಡುಗಿಯ ಮೇಲೆ ಹೋಗುತ್ತದೆ. ಅವಳು ನಿಜವಾಗಿಯೂ ನಗರದಲ್ಲಿ ತನ್ನ ಕುಟುಂಬದಿಂದ ದೂರ ವಾಸಿಸುತ್ತಿದ್ದಳು. ಈ ಸಮಯದಲ್ಲಿ ಅವಳು ತನ್ನ ಭಾವಿ ಪತಿ ವೈಭವನೊಂದಿಗೆ ನಡೆದ ಸಂಭಾಷಣೆಯ ಬಗ್ಗೆ ಯೋಚಿಸುತ್ತಿದ್ದಳು. ಅವಳು ಹಳ್ಳಿಗೆ ಹಿಂತಿರುಗಬೇಕು ಮತ್ತು ತನ್ನ ಕೆಲಸವನ್ನು ಬಿಡಬೇಕು ಎಂದು ಬಯಸಿದ್ದನು, ಏಕೆಂದರೆ ಅವಳು ನಗರದಲ್ಲಿ ಒಬ್ಬಂಟಿಯಾಗಿದ್ದಳು ಮತ್ತು ಹಳ್ಳಿಯಲ್ಲಿ ಅವಳ ಬಗ್ಗೆ ಅನೇಕ ವಿಚಿತ್ರ ವದಂತಿಗಳು ಹರಡಿದ್ದವು. ಆದರೆ ಅನುಜಾ ಯಾವಾಗಲೂ ಶಿಕ್ಷಕಿಯಾಗಲು ಬಯಸಿದ್ದಳು ಮತ್ತು ಏಕೆಂದರೆ ಮರುದಿನ ಅವಳ ಶಾಲೆಯಲ್ಲಿ ಮೊದಲ ದಿನವಾಗಿತ್ತು, ಆದ್ದರಿಂದ ಅವಳು ಹಿಂತಿರುಗಲು ನಿರಾಕರಿಸುತ್ತಾಳೆ. ಇದರಿಂದ ವೈಭವ ತುಂಬಾ ಕೋಪಗೊಳ್ಳುತ್ತಾನೆ. ಆದರೂ ಅನುಜಾ ಮುಂದೆ ವಾದ ಮಾಡುವುದಿಲ್ಲ ಮತ್ತು ಮಲಗುತ್ತಾಳೆ. ಮರುದಿನ ಅವಳು ಶಾಲೆಗೆ ಹೋದಾಗ ಅವಳ ತಂದೆಯ ಕರೆ ಬರುತ್ತದೆ ಮತ್ತು ವೈಭವ ಹೇಳಿದನೆಂದು ಅವಳು ತನ್ನ ಕೆಲಸವನ್ನು ಬಿಡಬೇಡ ಎಂದು ಬೈಯುತ್ತಾರೆ. ಆದರೆ ಅನುಜಾ ಅವರ ಮಾತಿಗೆ ಹೆಚ್ಚು ಗಮನ ಕೊಡುವುದಿಲ್ಲ ಮತ್ತು ಶಾಲೆಗೆ ಪ್ರವೇಶಿಸುತ್ತಾಳೆ. ಅಲ್ಲಿ ಅವಳು ಅಮೋಲ್ ಜೋಶಿ ಎಂಬ ಶಿಕ್ಷಕನನ್ನು ಭೇಟಿಯಾಗುತ್ತಾಳೆ. ಅವನು ಮೊದಲ ದಿನವೇ ಅವಳನ್ನು ಪ್ರಭಾವಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅನುಜಾ ಅವನ ಉದ್ದೇಶವನ್ನು ಗ್ರಹಿಸುತ್ತಾಳೆ ಮತ್ತು ಅವನನ್ನು ನಿರ್ಲಕ್ಷಿಸಿ ತನ್ನ ಕೆಲಸದ ಮೇಲೆ ಗಮನ ಹರಿಸುತ್ತಾಳೆ. ತರಗತಿಗಳು ಮುಗಿದ ನಂತರ ಪ್ರಾಂಶುಪಾಲರು ಅವಳಿಗೆ ಅಮೋಲ್ ಜೊತೆ ಜನಗಣತಿ ಸಮೀಕ್ಷೆಗೆ ಹೋಗುವ ಕೆಲಸವನ್ನು ವಹಿಸುತ್ತಾರೆ. ಅನುಜಾ ಅಮೋಲ್ ಜೊತೆ ಹೋಗಲು ತನ್ನ ಅಸಹಜತೆಯನ್ನು ವ್ಯಕ್ತಪಡಿಸುತ್ತಾಳೆ. ಆದರೆ ಆಗ ನೇಹಾ ಎಂಬ ಮತ್ತೊಬ್ಬ ಶಿಕ್ಷಕಿ ಬರುತ್ತಾಳೆ ಮತ್ತು ಅನುಜಾಳ ಚಿಂತೆಯನ್ನು ಕೇಳಿದ ನಂತರ ಅವಳೊಂದಿಗೆ ಹೋಗಲು ನಿರ್ಧರಿಸುತ್ತಾಳೆ. ದಾರಿಯಲ್ಲಿ ಇಬ್ಬರು ಚೆನ್ನಾಗಿ ಬೆರೆಯುತ್ತಾರೆ ಮತ್ತು ಸಮೀಕ್ಷೆಯ ಕೆಲಸವನ್ನು ಬೇಗ ಮುಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಅವರು ಕಥೆಯ ಆರಂಭದಲ್ಲಿ ನಾವು ನೋಡಿದ ಅದೇ ಮನೆಯ ಬಳಿ ಬರುತ್ತಾರೆ. ಅನುಜಾ ಸಮೀಕ್ಷೆಗಾಗಿ ಅಲ್ಲಿಗೆ ಹೋಗಲು ನಿರ್ಧರಿಸುತ್ತಾಳೆ. ಆದರೆ ನೇಹಾ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾಳೆ, ಏಕೆಂದರೆ ಆ ಮನೆಯವರ ಬಗ್ಗೆ ಅವಳಿಗೆ ಏನೋ ವಿಚಿತ್ರವೆನಿಸುತ್ತದೆ. ಆದರೆ ಅನುಜಾ ಕೇಳುವುದಿಲ್ಲ ಮತ್ತು ಮನೆಯ ಕಡೆಗೆ ಹೋಗುತ್ತಾಳೆ. ಅವಳು ಬಾಗಿಲು ತಟ್ಟಿದಾಗ ಪ್ರೇರಣಾ ಎಂಬ ಮಹಿಳೆ ಅದನ್ನು ತೆರೆಯುತ್ತಾಳೆ. ಅನುಜಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಾಳೆ ಮತ್ತು ಒಳಗೆ ಬರಲು ಕೇಳುತ್ತಾಳೆ. ಪ್ರೇರಣಾಳ ವರ್ತನೆಯಿಂದ ಅವಳ ಮಾನಸಿಕ ಸ್ಥಿತಿ ಸ್ಥಿರವಾಗಿಲ್ಲ ಮತ್ತು ಅವಳು ಸಂಪೂರ್ಣವಾಗಿ ಪ್ರಬುದ್ಧಳಾಗಿ ಕಾಣುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಆಗ ಅನುಜಾ ಪ್ರೇರಣಾ ಗರ್ಭಿಣಿ ಎಂದು ನೋಡುತ್ತಾಳೆ. ಆದ್ದರಿಂದ ಇದು ಅವಳ ಮೊದಲ ಮಗುವೆ ಅಥವಾ ಅವಳಿಗೆ ಬೇರೆ ಮಕ್ಕಳಿದ್ದಾರೆಯೇ ಎಂದು ಕೇಳುತ್ತಾಳೆ. ಪ್ರೇರಣಾ ವಿಚಿತ್ರವಾಗಿ ನಗುತ್ತಾಳೆ ಮತ್ತು ಉತ್ತರಿಸುತ್ತಾಳೆ, ಮಕ್ಕಳು ಹುಟ್ಟಿದ ತಕ್ಷಣ ಸಾಯುತ್ತಾರೆ. ಅವರು ಸ್ವಲ್ಪ ಹೊತ್ತು ಅಳುತ್ತಾರೆ ಮತ್ತು ನಂತರ ಕೊಲ್ಲಲ್ಪಡುತ್ತಾರೆ. ಇದನ್ನು ಕೇಳಿ ಅನುಜಾ ಮತ್ತು ನೇಹಾ ದಿಗ್ಭ್ರಮೆ ಮತ್ತು ಮೌನವಾಗುತ್ತಾರೆ. ಅವರು ಮನೆಯಲ್ಲಿ ವಾಸಿಸುವವರ ಬಗ್ಗೆ ಕೇಳುತ್ತಾರೆ ಮತ್ತು ನಿವಾಸಿಗಳಲ್ಲಿ ಲೀಲಾ, ಘನಶ್ಯಾಮ ಮತ್ತು ಭೋಲಾ ಎಂಬ ಸೇವಕ ಸೇರಿದ್ದಾನೆ ಎಂದು ತಿಳಿಯುತ್ತಾರೆ. ಆಗ ಲೀಲಾ ಬರುತ್ತಾಳೆ ಮತ್ತು ಅವರೊಂದಿಗೆ ತುಂಬಾ ವಿಚಿತ್ರ ಮತ್ತು ಭಯಾನಕ ರೀತಿಯಲ್ಲಿ ಮಾತನಾಡುತ್ತಾಳೆ. ಆದ್ದರಿಂದ ಹುಡುಗಿಯರು ಅಲ್ಲಿಂದ ಹೋಗಲು ನಿರ್ಧರಿಸುತ್ತಾರೆ. ಅವರು ಹೊರಗೆ ಬರುತ್ತಿದ್ದಂತೆ ಒಬ್ಬ ಮನುಷ್ಯನು ಅವರನ್ನು ತೊಂದರೆದಾಯಕ ನಗುವಿನೊಂದಿಗೆ ದಿಟ್ಟಿಸಿ ನೋಡುವುದನ್ನು ನಾವು ನೋಡುತ್ತೇವೆ. ಅವನು ಅವರನ್ನು ಕಾಮಪ್ರಚೋದಕವಾಗಿ ನೋಡುತ್ತಿದ್ದಾನೆ. ಅವನು ಭೋಲಾ, ಮನೆಯ ಸೇವಕ. ಅನುಜಾ ಮತ್ತು ನೇಹಾ ತುಂಬಾ ಅಸಹಜ ಮತ್ತು ಭಯಭೀತರಾಗಿರುತ್ತಾರೆ. ಆದ್ದರಿಂದ ಅವರು ಬೇಗನೆ ಹೊರಟು ಹೋಗುತ್ತಾರೆ. ಆದರೂ ಅನುಜಾ ರಹಸ್ಯವಾಗಿ ಮನೆಯ ಫೋಟೋ ತೆಗೆದುಕೊಳ್ಳುತ್ತಾಳೆ. ಶಾಲೆಗೆ ಹಿಂತಿರುಗಿದ ನೇಹಾಳ ಸಹೋದರ ನಾರು ಅವಳನ್ನು ಹುಡುಕುತ್ತಾ ಬರುತ್ತಾನೆ. ಅವನು ತುಂಬಾ ಕೋಪಿಷ್ಠ ಸ್ವಭಾವದವನು ಮತ್ತು ತನ್ನ ಸಹೋದರಿಗಾಗಿ ಅತಿಯಾಗಿ ಚಿಂತಿಸುತ್ತಾನೆ. ನೇಹಾ ತನ್ನ ಕೆಲಸದ ಬಗ್ಗೆ ಹೇಳುತ್ತಾಳೆ ಮತ್ತು ಅವಳನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಈ ಮಧ್ಯೆ ರಾತ್ರಿಯಲ್ಲಿ ಅನುಜಾ ಇನ್ನೂ ಪ್ರೇರಣಾಳ ವರ್ತನೆಯ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ಅವಳಿಗೆ ಪ್ರೇರಣಾಳ ಕತ್ತಿನ ಮೇಲಿನ ಗಾಯದ ಗುರುತುಗಳು ಸಹ ನೆನಪಾಗುತ್ತವೆ. ಇದರಿಂದ ಅವಳಿಗೆ ಅವಳೊಂದಿಗೆ ಏನೋ ತಪ್ಪಾಗುತ್ತಿದೆ ಎಂದು ನಂಬಿಕೆ ಬರುತ್ತದೆ. ನಂತರ ಅವಳು ನೇಹಾಳನ್ನು ಅದೇ ಮನೆಗೆ ಮತ್ತೆ ತನ್ನೊಂದಿಗೆ ಬರಲು ಕೇಳುತ್ತಾಳೆ. ಮೊದಲು ನೇಹಾ ನಿರಾಕರಿಸುತ್ತಾಳೆ, ಆದರೆ ಅನುಜಾ ತುಂಬಾ ಒತ್ತಾಯಿಸುತ್ತಾಳೆ. ಆದ್ದರಿಂದ ನೇಹಾ ಅಂತಿಮವಾಗಿ ಒಪ್ಪಿಕೊಳ್ಳುತ್ತಾಳೆ. ಇಬ್ಬರೂ ಮನೆಗೆ ಹಿಂತಿರುಗುತ್ತಾರೆ. ಅದು ಅವರ ಜೀವನದ ಅತಿದೊಡ್ಡ ತಪ್ಪು ಎಂದು ಸಾಬೀತಾಗುತ್ತದೆ. ಈ ಬಾರಿ ಭೋಲಾ ಅವರನ್ನು ನೋಡುತ್ತಾನೆ ಮತ್ತು ತುಂಬಾ ಉತ್ಸಾಹಗೊಳ್ಳುತ್ತಾನೆ.
ಅವನ ವರ್ತನೆಯಿಂದ ಅವನು ಒಬ್ಬ ಮನೋವಿಕೃತ ಎಂದು ಸ್ಪಷ್ಟವಾಗುತ್ತದೆ. ಅವನು ಬೇಗನೆ ಅನುಜಾ ಮತ್ತು ನೇಹಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಲೀಲಾಳ ಮುಂದೆ ನಿಲ್ಲಿಸುತ್ತಾನೆ. ಲೀಲಾಳೊಂದಿಗೆ ಮಾತನಾಡುತ್ತಿರುವಾಗ ಅನುಜಾಗೆ ಪ್ರೇರಣಾಳಿಗೆ ಹುಷಾರಿಲ್ಲ ಮತ್ತು ಇಂದು ಯಾರನ್ನೂ ಭೇಟಿಯಾಗುವುದಿಲ್ಲ ಎಂದು ತಿಳಿಯುತ್ತದೆ. ನಂತರ ಘನಶ್ಯಾಮ ಬರುತ್ತಾನೆ. ಅವನು 5 ವರ್ಷಗಳ ಮೌನ ವ್ರತವನ್ನು ತೆಗೆದುಕೊಂಡಿದ್ದಾನೆ ಮತ್ತು ಈಗ ಕೇವಲ 3 ವರ್ಷಗಳು ಮಾತ್ರ ಆಗಿವೆ. ಆದ್ದರಿಂದ ಭೋಲಾನೆ ಅವನ ಪರವಾಗಿ ಎಲ್ಲವನ್ನೂ ಮಾತನಾಡುತ್ತಾನೆ. ಈ ಹಂತದಲ್ಲಿ ಅನುಜಾ ಮತ್ತು ನೇಹಾ ಇಬ್ಬರಿಗೂ ಆ ಕುಟುಂಬ ತುಂಬಾ ವಿಚಿತ್ರವಾಗಿ ಕಾಣುತ್ತದೆ ಮತ್ತು ನಮಗೂ ಸಹ. ಆದ್ದರಿಂದ ಅವರು ಮತ್ತೆ ಹೋಗಲು ನಿರ್ಧರಿಸುತ್ತಾರೆ. ಆದರೆ ಅವರು ಹೋಗುತ್ತಿರುವಾಗ ಭೋಲಾ ಅವರ ಹಿಂದೆ ಓಡಿ ಬರುತ್ತಾನೆ ಮತ್ತು ಚಹಾ ಕುಡಿಯಲು ಒತ್ತಾಯಿಸುತ್ತಾನೆ. ಹುಡುಗಿಯರು ಅವನನ್ನು ನಿರ್ಲಕ್ಷಿಸಿ ಹೋಗಲು ಪ್ರಯತ್ನಿಸುತ್ತಾರೆ. ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸುತ್ತದೆ. ನೆನೆಯುವುದನ್ನು ತಪ್ಪಿಸಲು ಅವರು ಮನೆಗೆ ಹಿಂತಿರುಗಲು ಬಲವಂತ ಪಡುತ್ತಾರೆ. ಏಕೆಂದರೆ ರಾತ್ರಿಯವರೆಗೂ ಮಳೆ ನಿಲ್ಲುವುದಿಲ್ಲ. ಆದ್ದರಿಂದ ಅವರು ಅಲ್ಲೇ ಉಳಿಯಬೇಕಾಗುತ್ತದೆ ಮತ್ತು ಊಟಕ್ಕೆ ಕರೆಯಲ್ಪಡುತ್ತಾರೆ. ಆದರೆ ಊಟಕ್ಕೆ ಮುಂಚೆ ಲೀಲಾ ಭೋಲಾ ಅವರ ಹಸು ಗಂಗಾಳಿಗೆ ಊಟ ಹಾಕಿದ್ದಾನೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ. ಏಕೆಂದರೆ ಮನೆಯಲ್ಲಿ ಯಾರೂ ಗಂಗಾಳಿಗೆ ಊಟ ಹಾಕುವ ಮೊದಲು ತಿನ್ನುವುದಿಲ್ಲ. ಗಂಗಾಳಿಗೆ ಊಟ ಹಾಕಿರುವ ಬಗ್ಗೆ ಖಚಿತಪಡಿಸಿದ ನಂತರ ಎಲ್ಲರೂ ಊಟವನ್ನು ಪ್ರಾರಂಭಿಸುತ್ತಾರೆ. ಊಟದ ಸಮಯದಲ್ಲಿಯೂ ಪ್ರೇರಣಾ ತುಂಬಾ ವಿಚಿತ್ರವಾಗಿ ವರ್ತಿಸುತ್ತಾಳೆ. ಅವಳಿಗೆ ತಾನೇ ಊಟ ಮಾಡುವುದು ಸಹ ಗೊತ್ತಿಲ್ಲದಂತೆ. ಅನುಜಾ ಮತ್ತು ನೇಹಾ ಇದನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಏಕೆಂದರೆ ಈಗ ಮಳೆ ನಿಂತಿದೆ. ಅನುಜಾ ಅವರು ಹೋಗಬೇಕು ಎಂದು ಹೇಳುತ್ತಾಳೆ. ಆದರೆ ರಾತ್ರಿ ಬಹಳವಾಗಿರುವುದರಿಂದ ಮತ್ತು ನಾರು ನೇಹಾ ಮೇಲೆ ಕೋಪಗೊಳ್ಳಬಹುದು. ಆದ್ದರಿಂದ ಅವಳು ಬೆಳಿಗ್ಗೆಯವರೆಗೆ ನಿಲ್ಲಲು ಸಲಹೆ ನೀಡುತ್ತಾಳೆ. ನೇಹಾ ನಾರುವಿಗೆ ಫೋನ್ನಲ್ಲಿ ಸುಳ್ಳು ಹೇಳುತ್ತಾಳೆ. ಅವಳು ತನ್ನ ಸ್ನೇಹಿತೆ ಅನುಜಾಳ ಮನೆಯಲ್ಲಿ ತಂಗಿದ್ದಾಳೆ ಎಂದು. ಆದರೆ ಭೋಲಾ ಈ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಅವನು ಕದ್ದು ಅವರನ್ನು ಕಾಮದೃಷ್ಟಿಯಿಂದ ನೋಡಲು ಬಂದಿದ್ದನು ಮತ್ತು ಈಗ ಅವರು ರಾತ್ರಿಯಿಡೀ ತಂಗುತ್ತಾರೆ ಎಂದು ತಿಳಿದಾಗ ಅನುಜಾ ಮತ್ತು ನೇಹಾ ಆ ಮನೆಗೆ ಬಂದಿದ್ದಾರೆಂದು ಯಾರಿಗೂ ತಿಳಿದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಭೋಲಾ ತಕ್ಷಣ ಘನಶ್ಯಾಮನ ಬಳಿ ಹೋಗುತ್ತಾನೆ ಮತ್ತು ಹುಡುಗಿಯರು ಯಾರಿಗೂ ಹೇಳದೆ ಅಲ್ಲಿಗೆ ಬಂದಿದ್ದಾರೆ ಎಂದು ಹೇಳುತ್ತಾನೆ. ಅದೇ ಕಾಮದೃಷ್ಟಿಯಿಂದ ಅವನು ಘನಶ್ಯಾಮನನ್ನು ಅವರೊಂದಿಗೆ ಏನಾದರೂ ತಪ್ಪು ಮಾಡಲು ಅನುಮತಿ ನೀಡಲು ವಿನಂತಿಸುತ್ತಾನೆ. ಆದರೆ ಘನಶ್ಯಾಮ ಸದ್ಯಕ್ಕೆ ಯಾವುದಕ್ಕೂ ಅನುಮತಿ ನೀಡಲು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ಆದ್ದರಿಂದ ಭೋಲಾ ಸುಮ್ಮನೆ ಹೊರಟು ಹೋಗುತ್ತಾನೆ. ನಂತರ ಲೀಲಾ ಘನಶ್ಯಾಮನಿಗೆ ಭೋಲಾನನ್ನು ಎಲ್ಲದಕ್ಕೂ ನಿರಾಕರಿಸಬಾರದು ಎಂದು ವಿವರಿಸಲು ಪ್ರಯತ್ನಿಸುವುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಭೋಲಾ ಕೋಪಗೊಂಡರೆ ಅವನು ಹೊರಗೆ ಹೋಗಿ ಎಲ್ಲವನ್ನೂ ಹೇಳಬಹುದು. ಅದರ ನಂತರ ಘನಶ್ಯಾಮ ಎಲ್ಲೋ ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅದೇ ಸಮಯದಲ್ಲಿ ಅನುಜಾ ಕಿಟಕಿಯಿಂದ ಅವನನ್ನು ನೋಡುತ್ತಾಳೆ. ಒಬ್ಬ ಮನುಷ್ಯನನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತಿರುವುದನ್ನು. ಅವಳಿಗೆ ಅವನು ಶವವನ್ನು ತೆಗೆದುಕೊಂಡು ಹೋಗುತ್ತಿರಬಹುದು ಎಂದು ಅನುಮಾನ ಬರುತ್ತದೆ. ಇದರಿಂದ ಅವಳು ತುಂಬಾ ಹೆದರುತ್ತಾಳೆ. ಅವಳು ಎಲ್ಲವನ್ನೂ ನೇಹಾಳಿಗೆ ಹೇಳುತ್ತಾಳೆ ಮತ್ತು ಅವರು ಅಲ್ಲಿಂದ ಓಡಿ ಹೋಗಬೇಕು ಎಂದು ಒತ್ತಾಯಿಸುತ್ತಾಳೆ. ಇಬ್ಬರು ಹುಡುಗಿಯರು ಓಡಿಹೋಗಲು ಪ್ರಾರಂಭಿಸುತ್ತಾರೆ. ಆದರೆ ಅನುಜಾ ಸತ್ಯವನ್ನು ಸಹ ತಿಳಿದುಕೊಳ್ಳಲು ಬಯಸುತ್ತಾಳೆ. ಆದ್ದರಿಂದ ಘನಶ್ಯಾಮ ಹೋದ ಅದೇ ಗುಡಿಸಲಿನ ಕಡೆಗೆ ಅವಳು ಹೋಗುತ್ತಾಳೆ. ಅನಿರೀಕ್ಷಿತವಾಗಿ ನೇಹಾ ಅವಳನ್ನು ಹಿಂಬಾಲಿಸುತ್ತಾಳೆ. ಒಳಗೆ ಹೋದ ನಂತರ ಅವರು ಕತ್ತರಿಸಿದ ಹೆಬ್ಬೆರಳನ್ನು ನೋಡುತ್ತಾರೆ ಮತ್ತು ಆಗ ಅಲ್ಲಿರುವ ಮನುಷ್ಯ ಅವರ ಕಾಲುಗಳನ್ನು ಹಿಡಿದುಕೊಂಡು ಸಹಾಯಕ್ಕಾಗಿ ಬೇಡುತ್ತಾನೆ. ಅವನು ಕಥೆಯ ಆರಂಭದ ಅದೇ ಮನುಷ್ಯ ವಿದ್ಯುತ್ ಕಂಬಗಳ ಮೇಲೆ ನಂಬರ್ ಬರೆಯುತ್ತಿದ್ದವನು ಎಂದು ತಿಳಿದುಬರುತ್ತದೆ. ಇದರರ್ಥ ಈ ಜನರು ಅವನನ್ನು ಹಿಡಿದು ಸೆರೆಹಿಡಿದಿದ್ದರು. ಇದನ್ನು ನೋಡಿ ಅನುಜಾ ಮತ್ತು ನೇಹಾ ಹೆದರುತ್ತಾರೆ. ಅವರಿಗೆ ಏನು ಮಾಡಬೇಕೆಂದು ತಿಳಿದಿಲ್ಲ ಮತ್ತು ಅವರು ತಕ್ಷಣ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ. ಆದರೆ ಓಡುವಾಗ ನೇಹಾ ತನ್ನ ಫೋನನ್ನು ಕೋಣೆಯಲ್ಲಿ ಬಿಟ್ಟು ಬಂದಿರುವುದು ನೆನಪಾಗುತ್ತದೆ. ಆದ್ದರಿಂದ ಅವರು ಅದನ್ನು ಮರಳಿ ಪಡೆಯಲು ಹೋಗುತ್ತಾರೆ. ಅವಳಿಗೆ ತನ್ನ ಫೋನ್ ಸಿಗುತ್ತದೆ. ಆದರೆ ಈಗ ಅವರಿಗೆ ರಾತ್ರಿಯಲ್ಲಿ ಹೊರಗೆ ಹೋಗಲು ಭಯವಾಗುತ್ತದೆ. ಅವರು ಸಿಕ್ಕಿಬಿದ್ದರೆ ಮತ್ತು ಆ ಮನುಷ್ಯನಿಗೆ ಆದಗತಿಯೇ ಅವರಿಗೂ ಆದರೆ ಏನಾಗುತ್ತದೆ. ಆದ್ದರಿಂದ ಅವರು ಬೆಳಿಗ್ಗೆ ಯಾರಿಗೂ ಹೇಳದೆ ಸುಮ್ಮನೆ ಹೊರಹೋಗಲು ಯೋಜಿಸುತ್ತಾರೆ. ಮರುದಿನ ಬೆಳಿಗ್ಗೆ ಅವರು ಅಕ್ಷರಶಃ ಹಾಗೆಯೇ ಮಾಡುತ್ತಾರೆ. ಆದರೆ ಲೀಲಾ ಘನಶ್ಯಾಮನಿಗೆ ಹುಡುಗಿಯರು ಹಿಂದಿನ ರಾತ್ರಿ ಗುಡಿಸಲಿಗೆ ನುಗ್ಗಿದ್ದರು ಮತ್ತು ಅವರು ಆ ಮನುಷ್ಯನನ್ನು ನೋಡಿರಬಹುದು ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಘನಶ್ಯಾಮ ತನ್ನ ಬೈಕ್ನಲ್ಲಿ ಅವರನ್ನು ಹಿಂಬಾಲಿಸಲು ಓಡುತ್ತಾನೆ. ಅವರ ದುರಾದೃಷ್ಟ ಮುಂದುವರಿಯುತ್ತದೆ ಏಕೆಂದರೆ ಅನುಜಾಳ ಸ್ಕೂಟರ್ ಗುಂಡಿಗೆ ಸಿಲುಕಿಕೊಳ್ಳುತ್ತದೆ ಮತ್ತು ಅವರು ಸಿಕ್ಕಿಬೀಳುತ್ತಾರೆ. ಲೀಲಾ ಅವರನ್ನು ಹಿಡಿದಿರುವುದನ್ನು ನೋಡಿ ಅಂತಿಮವಾಗಿ ನಿರಾಳಳಾಗುತ್ತಾಳೆ ಮತ್ತು ನಗುತ್ತಾ ಒಳಗೆ ಹಿಂತಿರುಗುತ್ತಾಳೆ. ನಂತರ ಭೋಲಾ ನೇಹಾ ಮತ್ತು ಅನುಜಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಬಂಧಿಸುತ್ತಾನೆ. ಹುಡುಗಿಯರು ಸಹಾಯಕ್ಕಾಗಿ ಕಿರುಚಲು ಪ್ರಾರಂಭಿಸುತ್ತಾರೆ. ಮತ್ತೊಮ್ಮೆ ಭೋಲಾ ಘನಶ್ಯಾಮನನ್ನು ಹುಡುಗಿಯರ ಬಳಿ ಹೋಗಲು ಅನುಮತಿ ಕೇಳುತ್ತಾನೆ. ಆದರೆ ಲೀಲಾ ಮಧ್ಯಪ್ರವೇಶಿಸಿ ಮೊದಲು ಅವರನ್ನು ಸ್ವಲ್ಪ ಮುರಿಯಲು ಬೀಡಿ ನಂತರ ಹೋಗಿ ಎಂದು ಹೇಳುತ್ತಾಳೆ. ಭೋಲಾ ಒಪ್ಪಿಕೊಳ್ಳುತ್ತಾನೆ.
ಆದರೆ ನೇಹಾಳ ನಿರಂತರ ಕಿರುಚಾಟ ಅವನನ್ನು ತೊಂದರೆಗೊಳಿಸುತ್ತದೆ. ಆದ್ದರಿಂದ ಅವನು ಅವಳ ಮುಖಕ್ಕೆ ಬೀಸಿ ನೀರನ್ನು ಎಸೆಯುತ್ತಾನೆ. ಇದರಿಂದ ಅವಳು ತೀವ್ರವಾಗಿ ಸುಟ್ಟುಕೊಳ್ಳುತ್ತಾಳೆ. ಅನುಜಾ ನೇಹಾಳಿಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಾಳೆ. ಆದರೆ ನೇಹಾ ಅವಳ ಮೇಲೆ ಕೋಪಗೊಳ್ಳುತ್ತಾಳೆ. ಈ ತೊಂದರೆಗೆ ಎಳೆದಿದ್ದಕ್ಕಾಗಿ ಅವಳನ್ನು ದೂಷಿಸುತ್ತಾಳೆ. ಈ ಮಧ್ಯೆ ವೈಭವ ಅನುಜಾಳನ್ನು ಮರಳಿ ಕರೆತರಲು ಅವಳ ಮನೆಗೆ ಬರುತ್ತಾನೆ ಮತ್ತು ನೇಹಾಳ ಸಹೋದರ ನಾರು ಸಹ ಬರುತ್ತಾನೆ. ನೇಹಾ ಅನುಜಾಳೊಂದಿಗೆ ವಾಸಿಸುತ್ತಿದ್ದಾಳೆ ಎಂದು ತಿಳಿದುಕೊಂಡು ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆಯುತ್ತದೆ. ನಾರು ನೇಹಾಳನ್ನು ಹಾಳು ಮಾಡಿದ್ದಕ್ಕಾಗಿ ಅನುಜಾಳನ್ನು ದೂಷಿಸುತ್ತಾನೆ. ಆದರೆ ವೈಭವ ನೇಹಾಳನ್ನು ಅನುಜಾಳಿಗೆ ಕೆಲಸ ಮಾಡಲು ಪ್ರಭಾವ ಬೀರಿದ್ದಕ್ಕಾಗಿ ದೂಷಿಸುತ್ತಾನೆ. ಅವರ ಜಗಳವನ್ನು ಅನುಜಾಳ ಮನೆ ಮಾಲೀಕರು ಶಾಂತಪಡಿಸುತ್ತಾರೆ. ಅವರು ಅವರನ್ನು ಸಮಾಧಾನಪಡಿಸಿ ಕಳುಹಿಸುತ್ತಾರೆ. ಭಯಾನಕ ಮನೆಯಲ್ಲಿ ಹಿಂತಿರುಗಿದ ಅನುಜಾ ಕೋಣೆಯ ಸುತ್ತಲೂ ನೋಡುತ್ತಾಳೆ ಮತ್ತು ಅದು ಎಂದೋ ಪ್ರೇರಣಾಳದ್ದಾಗಿತ್ತು ಎಂದು ಅರಿತುಕೊಳ್ಳುತ್ತಾಳೆ. ಘನಶ್ಯಾಮ ಪ್ರೇರಣಾಳನ್ನು ಸಹ ಬಂಧಿಸಿದ್ದಾನೆ ಎಂದು ಅವಳಿಗೆ ಅನುಮಾನ ಬರುತ್ತದೆ. ಅವಳಂತೆ ಅಂತ್ಯವಾಗಲು ಬಯಸದ ಅನುಜಾ ಜೋರಾಗಿ ಬಾಗಿಲು ಬಡಿಯಲು ಪ್ರಾರಂಭಿಸುತ್ತಾಳೆ. ಶಬ್ದ ಕೇಳಿ ಭೋಲಾ ಮತ್ತು ಘನಶ್ಯಾಮ ಬರುತ್ತಾರೆ. ಅನುಜಾ ಅವರ ಮೇಲೆ ಹಲ್ಲೆ ಮಾಡುತ್ತಾಳೆ. ಓಡಿಹೋಗಲು ಪ್ರಯತ್ನಿಸುತ್ತಾಳೆ. ಆದರೆ ಅವರು ಅವಳನ್ನು ಹಿಡಿದುಕೊಳ್ಳುತ್ತಾರೆ. ಬೆಲ್ಟ್ನಿಂದ ನಿರ್ದಯವಾಗಿ ಹೊಡೆಯುತ್ತಾರೆ ಮತ್ತು ತಮ್ಮ ದುಷ್ಟ ಯೋಜನೆಗಳನ್ನು ಮುಂದುವರಿಸುತ್ತಾರೆ. ಘನಶ್ಯಾಮ ಮೇಲಕ್ಕೆ ಹೋಗಿ ಪ್ರೇರಣಾಳೊಂದಿಗೆ ಅನ್ಯೋನ್ಯವಾಗಿರುವುದನ್ನು ನಾವು ನೋಡುತ್ತೇವೆ. ಅವಳ ಸ್ಥಿತಿಯಿಂದ ಅವಳಿಗೆ ಈಗ ತನ್ನೊಂದಿಗೆ ಏನಾಗುತ್ತಿದೆ ಎಂದು ಸಹ ಅರ್ಥವಾಗುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅವಳು ಸುಮ್ಮನೆ ನಿಂತಿದ್ದಾಳೆ. ಮನಸ್ಸಿಲ್ಲದೆ ಇರುವೆ ಸಾಯಿಸಲು ಪ್ರಯತ್ನಿಸುತ್ತಿದ್ದಾಳೆ. ನಂತರ ಭೋಲಾ ನೇಹಾ ಮತ್ತು ಅನುಜಾಳಿಗೆ ಊಟ ತರುತ್ತಾನೆ. ಆದರೆ ಅವರು ತಿನ್ನಲು ನಿರಾಕರಿಸುತ್ತಾರೆ. ಕೋಪಗೊಂಡ ಭೋಲಾ ನೇಹಾಳನ್ನು ನಿರ್ದಯವಾಗಿ ಹೊಡೆಯುತ್ತಾನೆ ಮತ್ತು ಹೊರಟು ಹೋಗುತ್ತಾನೆ. ಹುಡುಗಿಯರು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾರೆ. ಆದರೆ ಆಗ ಅನುಜಾಗೆ ಕೋಣೆಯಲ್ಲಿ ಎಣ್ಣೆಯ ಡಬ್ಬಿ ಕಾಣಿಸುತ್ತದೆ. ಅದನ್ನು ಬಳಸಿ ಅವಳು ಹೇಗಾದರೂ ತನ್ನನ್ನು ಬಿಡಿಸಿಕೊಳ್ಳುತ್ತಾಳೆ ಮತ್ತು ನಂತರ ನೇಹಾಳನ್ನು ಸಹ ಬಿಡಿಸುತ್ತಾಳೆ. ಅವರು ಓಡಿಹೋಗಲು ಯೋಜಿಸುತ್ತಾರೆ. ಕೋಣೆಯನ್ನು ಪರೀಕ್ಷಿಸುವಾಗ ಅವರಿಗೆ ಹೊರಗೆ ಹೋಗುವ ಪೈಪ್ನ ಕಡೆಗೆ ಹೋಗುವ ರಂಧ್ರ ಸಿಗುತ್ತದೆ. ಅವರು ಅದರಲ್ಲಿ ತೆವಳಿಕೊಂಡು ಓಡಿಹೋಗುತ್ತಾರೆ. ಈ ಮಧ್ಯೆ ನಾರು ನೇಹಾಳನ್ನು ಹುಡುಕುತ್ತಾ ಘನಶ್ಯಾಮನ ಮನೆಗೆ ಬರುತ್ತಾನೆ. ಘನಶ್ಯಾಮ ಮತ್ತು ಭೋಲಾ ಅವನನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅವನು ಆರಂಭದಲ್ಲಿ ಅವರನ್ನು ನಂಬುತ್ತಾನೆ. ಆದರೆ ಅವನು ಹೋಗುವಾಗ ಹತ್ತಿರದಲ್ಲಿ ನೇಹಾಳ ಫೋಟೋ ಕಾಣಿಸುತ್ತದೆ. ಅದನ್ನು ನೋಡಿದ ನಂತರ ನೇಹಾ ನಿಜವಾಗಿಯೂ ಇಲ್ಲಿದ್ದಾಳೆ ಎಂದು ಅವನಿಗೆ ಅರಿವಾಗುತ್ತದೆ ಮತ್ತು ಅವನು ತಕ್ಷಣ ಘನಶ್ಯಾಮನನ್ನು ಎದುರಿಸುತ್ತಾನೆ. ಅದೇ ಸಮಯದಲ್ಲಿ ನೇಹಾ ಮತ್ತು ಅನುಜಾ ಹೊರಗೆ ಹೋಗಲು ಯಶಸ್ವಿಯಾಗುತ್ತಾರೆ. ಘನಶ್ಯಾಮ ಮತ್ತು ಭೋಲಾನನ್ನು ಹೊರಗೆ ನೋಡಿ ಅನುಜಾ ಕಂಬದ ನಂಬರ್ನ ಮನುಷ್ಯ ಬಂಧಿಯಾಗಿದ್ದ ಅದೇ ಗುಡಿಸಲಿನಲ್ಲಿ ಅಡಗಿಕೊಳ್ಳುತ್ತಾಳೆ. ನೇಹಾ ನಾರುವನ್ನು ನೋಡಿ ದೂರದಿಂದ ಅವನ ಹೆಸರನ್ನು ಕೂಗುತ್ತಾಳೆ. ನಾರು ಅವಳ ಕಡೆಗೆ ತಿರುಗಿದ ತಕ್ಷಣ ಘನಶ್ಯಾಮ ಅವಕಾಶವನ್ನು ಬಳಸಿಕೊಂಡು ಅವನ ಮೇಲೆ ಹಿಂದಿನಿಂದ ಹಲ್ಲೆ ಮಾಡುತ್ತಾನೆ ಮತ್ತು ನಂತರ ದೊಡ್ಡ ಕಲ್ಲಿನಿಂದ ಅವನ ಮುಖವನ್ನು ಪುಡಿ ಮಾಡುತ್ತಾನೆ. ಇದರಿಂದ ಅವನು ಸಾಯುತ್ತಾನೆ. ಇದು ಭಯಾನಕವಾಗಿ ಕ್ರೂರ ದೃಶ್ಯ. ಇದನ್ನು ನೋಡಿ ನೇಹಾ ಭಯಭೀತರಾಗುತ್ತಾಳೆ. ಘನಶ್ಯಾಮ ಮತ್ತು ಭೋಲಾ ನಂತರ ಅವಳನ್ನು ಹಿಡಿದುಕೊಳ್ಳುತ್ತಾರೆ ಮತ್ತು ಅನುಜಾಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಅವರು ಅವಳನ್ನು ನೋಡಿದಾಗ ಅವಳು ಓಡಿಹೋಗಲು ಪ್ರಯತ್ನಿಸುತ್ತಾಳೆ. ಗುಡಿಸಲಿನ ಒಳಗೆ ಬಂಧಿಯಾಗಿದ್ದ ಮನುಷ್ಯ ತಾನು ಓಡಿಹೋಗಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳುತ್ತಾನೆ. ಆದ್ದರಿಂದ ಅವನು ಅನುಜಾಳಿಗೆ ಸಹಾಯ ಮಾಡಲು ಘನಶ್ಯಾಮನ ಕಾಲನ್ನು ಹಿಡಿದುಕೊಳ್ಳುತ್ತಾನೆ. ಕೋಪಗೊಂಡ ಘನಶ್ಯಾಮ ಹತ್ತಿರದ ಕೋಲನ್ನು ಎತ್ತಿಕೊಂಡು ಆ ಮನುಷ್ಯನ ತಲೆಗೆ ಹೊಡೆಯುತ್ತಾನೆ. ಪರಿಣಾಮವಾಗಿ ಆ ಮನುಷ್ಯ ಸ್ಥಳದಲ್ಲೇ ಸಾಯುತ್ತಾನೆ. ನಂತರ ನಾವು ಅನುಜಾಳನ್ನು ನೋಡುತ್ತೇವೆ. ಅವಳು ಕಷ್ಟಪಟ್ಟು ನಡೆಯುತ್ತಿರುತ್ತಾಳೆ ಮತ್ತು ಅನಿರೀಕ್ಷಿತವಾಗಿ ಅವಳನ್ನು ಆ ಭಯಾನಕ ಮನೆಗೆ ಹಿಂತಿರುಗಲು ಬಲವಂತಪಡಿಸಲಾಗುತ್ತದೆ. ಭೋಲಾ ಮತ್ತೊಮ್ಮೆ ಘನಶ್ಯಾಮನನ್ನು ಮೊದಲೇ ಕೇಳಿದ ಅದೇ ಪ್ರಶ್ನೆಯನ್ನು ಕೇಳುವುದನ್ನು ನಾವು ನೋಡುತ್ತೇವೆ. ಈ ಬಾರಿ ಘನಶ್ಯಾಮ ಅಂತಿಮವಾಗಿ ಒಪ್ಪಿಕೊಳ್ಳುತ್ತಾನೆ. ಹುಡುಗಿಯರೊಂದಿಗೆ ಅವನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಭೋಲಾ ತುಂಬಾ ಸಂತೋಷಪಡುತ್ತಾನೆ. ಅವನು ಸ್ನಾನ ಮಾಡುತ್ತಾನೆ, ಬಟ್ಟೆ ಹಾಕಿಕೊಳ್ಳುತ್ತಾನೆ ಮತ್ತು ನೇರವಾಗಿ ನೇಹಾಳ ಬಳಿ ಹೋಗುತ್ತಾನೆ. ಅವನು ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಪ್ರಾರಂಭಿಸುತ್ತಾನೆ. ಅದೇ ಕ್ಷಣದಲ್ಲಿ ಅನುಜಾ ಸಹ ಮನೆಗೆ ಹಿಂತಿರುಗುತ್ತಾಳೆ. ಅವಳನ್ನು ನೋಡಿದ ನಂತರ ಘನಶ್ಯಾಮ ಮೊದಲು ಅವಳನ್ನು ನಿರ್ದಯವಾಗಿ ಹೊಡೆಯುತ್ತಾನೆ. ನಂತರ ಬಲವಂತವಾಗಿ ಭೋಲಾ ನೇಹಾ ಮೇಲೆ ಹಲ್ಲೆ ಮಾಡುವುದನ್ನು ತೋರಿಸುತ್ತಾನೆ. ಇದನ್ನು ನೋಡಿ ಅನುಜಾ ಕಣ್ಣೀರು ಹಾಕುತ್ತಾ ಕುಸಿದು ಬೀಳುತ್ತಾಳೆ. ತನ್ನಿಂದಾಗಿಯೇ ನೇಹಾ ಸಹ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎಂದು ಅರಿತುಕೊಳ್ಳುತ್ತಾಳೆ. ಆ ರಾತ್ರಿ ನಂತರ ನಾವು ಅನುಜಾಳನ್ನು ಅನಿಯಂತ್ರಿತ ಕೋಪದಿಂದ ತುಂಬಿರುವುದನ್ನು ನೋಡುತ್ತೇವೆ.
ಅವಳು ಮತ್ತೆ ಮನೆಯಿಂದ ಓಡಿ ಹೋಗುತ್ತಾಳೆ ಮತ್ತು ತನ್ನ ಕೋಪದಲ್ಲಿ ಓಡುವಾಗ ಘನಶ್ಯಾಮನ ನೆಚ್ಚಿನ ಹಸು ಗಂಗಾಳಿಗೆ ಬೆಂಕಿ ಹಚ್ಚುತ್ತಾಳೆ. ಘನಶ್ಯಾಮ ಮತ್ತು ಇತರರಿಗೆ ಇದರ ಬಗ್ಗೆ ತಿಳಿದಾಗ ಅವರು ಕಣ್ಣೀರು ಹಾಕುತ್ತಾ ಕುಸಿದು ಬೀಳುತ್ತಾರೆ, ಏಕೆಂದರೆ ಗಂಗಾ ನಿಜವಾಗಿಯೂ ಅವರಿಗೆ ತುಂಬಾ ಮುಖ್ಯವಾಗಿತ್ತು. ಕೋಪಗೊಂಡ ಘನಶ್ಯಾಮ ಭೋಲಾನನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ಭೋಲಾ ಅಷ್ಟೇ ಕೋಪಗೊಂಡು ಒಂದು ಕಠಾರಿಯನ್ನು ಎತ್ತಿಕೊಂಡು ಅನುಜಾಳನ್ನು ಹುಡುಕಿ ಕೊಲ್ಲಲು ಹೊರಡುತ್ತಾನೆ. ಈ ಮಧ್ಯೆ ಮನೆಯೊಳಗೆ ನಾವು ನೇಹಾಳನ್ನು ಅಳುತ್ತಿರುವುದನ್ನು ನೋಡುತ್ತೇವೆ, ಏಕೆಂದರೆ ಅವಳು ಪ್ರೇರಣಾಳ ಬಳಿ ಹೋಗಿ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ. ತನ್ನ ಭಾವನಾತ್ಮಕ ನೋವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ತಾನೇ ಆಳವಾದ ಆಘಾತದಲ್ಲಿರುವ ಪ್ರೇರಣಾ ಸುಮ್ಮನಿರು, ಇಲ್ಲದಿದ್ದರೆ ಬಾಬಾ ನಿನ್ನನ್ನು ತೀವ್ರವಾಗಿ ಹೊಡೆಯುತ್ತಾರೆ ಎಂದು ನೇಹಾಳಿಗೆ ಹೇಳುತ್ತಾಳೆ. ಮತ್ತು ಆಗ ತಿಳಿದುಬರುತ್ತದೆ ಘನಶ್ಯಾಮ ನಿಜವಾಗಿಯೂ ಪ್ರೇರಣಾಳ ತಂದೆ ಎಂದು. ಒಬ್ಬ ಯೋಗ್ಯವಲ್ಲದ ತಂದೆ, ಒಬ್ಬ ರಾಕ್ಷಸ. ಅವನು ಪ್ರೇರಣಾಳ ತಾಯಿಯನ್ನು ಸಹ ಅದೇ ರೀತಿ ಸಿಕ್ಕಿಹಾಕಿ ಕೊಂದಿದ್ದನು. ಅಂದಿನಿಂದ ಅವನು ಪ್ರೇರಣಾಳನ್ನು ಮನೆಯಿಂದ ಹೊರಗೆ ಹೋಗಲು ಬಿಟ್ಟಿರಲಿಲ್ಲ ಮತ್ತು ಅವಳನ್ನು ಶೋಷಿಸುತ್ತಿದ್ದನು. ಪರಿಣಾಮವಾಗಿ ಪ್ರೇರಣಾಳ ಮಾನಸಿಕ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಘನಶ್ಯಾಮನಿಗೆ ಹೆದರಿದ ಪ್ರೇರಣಾ ನೇಹಾಳನ್ನು ಮತ್ತೆ ಕೋಣೆಯಲ್ಲಿ ಬಂಧಿಸಿ ಹೊರಟು ಹೋಗುತ್ತಾಳೆ. ಆದರೆ ನೇಹಾ ಬಗ್ಗೆ ಅವಳಿಗೆ ಏನೋ ನಿಜವೆನಿಸುತ್ತದೆ. ಆದ್ದರಿಂದ ಅವಳು ಹಿಂತಿರುಗಿ ಅವಳನ್ನು ಹೋಗಲು ಬಿಡಲು ಗೇಟ್ ತೆರೆಯುತ್ತಾಳೆ. ಈ ಮಧ್ಯೆ ಭೋಲಾ ಅನುಜಾಳನ್ನು ಹುಡುಕುತ್ತಾನೆ. ಆದರೆ ಈ ಬಾರಿ ಅನುಜಾ ಸಂಪೂರ್ಣವಾಗಿ ಸಿದ್ಧಳಾಗಿದ್ದಾಳೆ. ಅವನು ಹತ್ತಿರ ಬರುತ್ತಿದ್ದಂತೆ ಅವಳು ಕೋಲಿನಿಂದ ಅವನ ಮೇಲೆ ಹಲ್ಲೆ ಮಾಡುತ್ತಾಳೆ ಮತ್ತು ಅಂತಿಮವಾಗಿ ಅವನ ಸ್ವಂತ ಕಠಾರಿಯಿಂದ ಅವನನ್ನು ಕೊಲ್ಲುತ್ತಾಳೆ. ಅಷ್ಟರಲ್ಲಿ ನೇಹಾ ಸಹ ಬರುತ್ತಾಳೆ ಮತ್ತು ಅನುಜಾಳನ್ನು ಬೇಗನೆ ಹೊರಹೋಗಲು ಒತ್ತಾಯಿಸುತ್ತಾಳೆ. ಅವಳು ಪ್ರೇರಣಾಳ ಬಗ್ಗೆ ಎಲ್ಲವನ್ನೂ ಹೇಳುತ್ತಾಳೆ. ಇದನ್ನು ಕೇಳಿ ಅನುಜಾ ಘನಶ್ಯಾಮನನ್ನು ಕೊಲ್ಲದೆ ಹೋಗುವುದಿಲ್ಲ ಎಂದು ನಿರ್ಧರಿಸುತ್ತಾಳೆ. ಅವಳು ತಕ್ಷಣ ಮನೆಗೆ ಹಿಂತಿರುಗುತ್ತಾಳೆ. ನೇಹಾ ಅವಳನ್ನು ಹಿಂಬಾಲಿಸುತ್ತಾಳೆ. ಘನಶ್ಯಾಮನಿಗೆ ಈಗ ಎಲ್ಲವೂ ತಿಳಿದಿದೆ. ಮೊದಲೇ ಸಿದ್ಧನಾಗಿದ್ದಾನೆ. ಅನುಜಾ ಹೇಗಾದರೂ ಛಾವಣಿಯನ್ನು ತಲುಪಲು ಯಶಸ್ವಿಯಾಗುತ್ತಾಳೆ. ಘನಶ್ಯಾಮ ಅಲ್ಲಿಗೆ ಬಂದಾಗ ಅವಳು ಅವನ ಮೇಲೆ ನಿರ್ದಯವಾಗಿ ಹಲ್ಲೆ ಮಾಡುತ್ತಾಳೆ. ಈ ಮಧ್ಯೆ ಕೆಳಗೆ ಲೀಲಾ ನೇಹಾ ಮೇಲೆ ಹಲ್ಲೆ ಮಾಡುತ್ತಾಳೆ. ಲೀಲಾ ಕೇವಲ ಯಾರೋ ಒಬ್ಬರಲ್ಲ ಎಂದು ತಿಳಿದುಬರುತ್ತದೆ. ಅವಳು ನಿಜವಾಗಿಯೂ ಪ್ರೇರಣಾಳ ಅಜ್ಜಿ. ಇದರರ್ಥ ಅವಳು ಸಹ ಈ ಎಲ್ಲದರಲ್ಲೂ ಭಾಗಿಯಾಗಿದ್ದಳು. ಒಂದು ಭಯಾನಕ ಸತ್ಯ. ಆದರೆ ಈ ಬಾರಿ ನೇಹಾ ಧೈರ್ಯ ತೋರಿಸುತ್ತಾಳೆ ಮತ್ತು ಲೀಲಾಳನ್ನು ಅವಳ ಸ್ವಂತ ಕಠಾರಿಯಿಂದ ಕೊಲ್ಲುತ್ತಾಳೆ. ಛಾವಣಿಯ ಮೇಲೆ ಹಿಂತಿರುಗಿದ ಅನುಜಾ ಘನಶ್ಯಾಮನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡುತ್ತಲೇ ಇರುತ್ತಾಳೆ. ಅವನನ್ನು ತೀವ್ರವಾಗಿ ಗಾಯಗೊಳಿಸುತ್ತಾಳೆ ಮತ್ತು ಅಂತಿಮವಾಗಿ ಅವನನ್ನು ಛಾವಣಿಯಿಂದ ಕೆಳಗೆ ಎಸೆಯುತ್ತಾಳೆ. ಆದರೆ ಘನಶ್ಯಾಮ ಇನ್ನೂ ಸತ್ತಿಲ್ಲ. ಅವನಲ್ಲಿ ಸ್ವಲ್ಪ ಜೀವ ಉಳಿದಿದೆ. ಇಡೀ ಸಿನಿಮಾದಲ್ಲಿ ಮೊದಲ ಬಾರಿಗೆ ಅವನು ಕಿರುಚುತ್ತಾನೆ. ಅಮ್ಮ ಅಮ್ಮ ಲೀಲಾಳನ್ನು ಕರೆಯುತ್ತಾನೆ. ಆದರೆ ಅಷ್ಟರಲ್ಲಿ ಲೀಲಾ ಮೊದಲೇ ಸತ್ತಿದ್ದಾಳೆ. ಅನುಜಾ ನಂತರ ಹೊರಗೆ ಬರುತ್ತಾಳೆ ಮತ್ತು ಅಂತಿಮವಾಗಿ ಘನಶ್ಯಾಮನನ್ನು ಶಾಶ್ವತವಾಗಿ ಕೊಲ್ಲುತ್ತಾಳೆ. ಅದರ ನಂತರ ಅವಳು ನೇಹಾಳೊಂದಿಗೆ ಕುಳಿತುಕೊಳ್ಳುತ್ತಾಳೆ. ಈ ಜಗತ್ತು ಇಂತಹ ಕೆಟ್ಟ ಜನರಿಂದ ತುಂಬಿದೆ ಎಂದು ಯೋಚಿಸುತ್ತಾಳೆ. ನಂತರ ಈ ಕಥೆಯು ನಿಜವಾದ ಘಟನೆಗಳಿಂದ ಪ್ರೇರಿತವಾಗಿದೆ ಎಂದು ಕೆಲವು ಸಾಲುಗಳ ಮೂಲಕ ನಮಗೆ ತಿಳಿಸಲಾಗುತ್ತದೆ. ಭೋಲಾ ಮತ್ತು ಘನಶ್ಯಾಮ ಸೇರಿ 13ಕ್ಕೂ ಹೆಚ್ಚು ಜನರನ್ನು ಕೊಂದಿದ್ದರು ಮತ್ತು ಭೋಲಾ 9 ಹುಡುಗಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದನು ಮತ್ತು ಇದರೊಂದಿಗೆ ಕಥೆ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ.